ಗೊತ್ತು ಬಿಲ್ವ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಒಂದು ಡಾಕ್ಟರ್ ಅಂತ ಬೇದಿ ಆಗ್ತಾ ಇರೋದು, ಊಟ ಸೇರದೆ ಇರತಕ್ಕಂಥದ್ದು, ಅಜೀರ್ಣ ಅಂತಕ್ಕಂಥದ್ದು, ಹೊಟ್ಟೆಲಿ ಹುಳು ಇರತಕ್ಕಂಥದ್ದು, ಪ್ರತಿಯೊಂದು ವಿಚಾರಕ್ಕೂ ಒಂದು ಮಾಡಿಸಿದ ಮದ್ದು. ನಮಸ್ತೆ, ನಾನು ಡಾಕ್ಟರ್ ಹರಿಕೃಷ್ಣ ಅಂತ. ಇವತ್ತೊಂದು ವಿಶೇಷವಾದ ಔಷಧಿ ಗುಣವುಳ್ಳತಕ್ಕಂಥ ಒಂದು ಗಿಡದ ಬಗ್ಗೆ ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ. ಅದೇ ಇಲ್ಲಿರ್ತಕ್ಕಂಥ ಬಿಲ್ವ ಗಿಡ. ನಮ್ಮ ಶಾಸ್ತ್ರದಲ್ಲಿ ಆಲ್ಮೋಸ್ಟ್ ಒಂದು 6000 ಗಿಡಗಳನ್ನ ಹೇಳಿದ್ದಾರೆ. ಅದರಲ್ಲಿ 350 ಗಿಡಗಳನ್ನ ಔಷಧೀಯ ಗುಣವುಳ್ಳ ಗಿಡಗಳನ್ನಂತ ಅದ್ರ ವಿಂಗಡಿಸಿದ್ದಾರೆ. ಅದರಲ್ಲಿ ಒಂದು ಗಿಡ ಬಂದು ಬಿಲ್ವ. ಇದು ಬಂದು ಬಹುತೇಕವಾಗಿ ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ತುಂಬಾ ಬೆಳೀತಾರೆ. ಸೌತ್ ಅಲ್ಲಿ ಇದ್ರದ್ದು ಸ್ವಲ್ಪ ರೇರ್, ಕಡಿಮೆ. ಯಜುರ್ವೇದದಲ್ಲಿ, ಅಥರ್ವ ವೇದದಲ್ಲಿ, ಕಲ್ಪಸೂತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಜೈನ್ಸ್ ಅಂಡ್ ಬುದ್ಧಿಸ್ಟ್ ಟೆಕ್ಸ್ಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ. ಯಜಂತ ಎಲ್ಲೋರ ಕೇವಲ್ ಈ ಹಣ್ಣಿನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ತುದಿ ಎಲೆಯಿಂದ ಕೆಳಗಿರ್ತಕ್ಕಂಥ ಬೇರುವರೆಗೆ ಪ್ರತಿಯೊಂದು ಮನುಷ್ಯನಿಗೆ ಇದು ಬಹಳ ಉಪಯೋಗ ಇರ್ತಕ್ಕಂಥ ಒಂದು ಗಿಡ. ಈ ಕಂಜಂಕ್ಟಿವೈಟಿಸ್ ಅಲ್ಲಿ ಏನ್ ಮಾಡ್ತೀವಿ, ಎಲೆಗಳದ್ದು ಡಿಕಾಕ್ಷನ್ ಆಗ್ತಾರೆ. ಮತ್ತೆ ಈ ಬಾಯಿ ಹುಣ್ಣ ಆಗುತ್ತೆ. ಬಾಯಿ ಹುಣ್ಣಲ್ಲಿ ಸ್ಟೊಮೆಟೈಟಿಸ್ ಅಂತ ಹೇಳ್ತೀವಿ, ಅದರದ್ದು ಡಿಕಾಕ್ಷನ್ನ ಗಾರ್ಗಲ್ ಮಾಡ್ತಾರೆ. ಮತ್ತೆ ಡಯಾಬಿಟಿಸ್ ಅಲ್ಲಿ ಅಲ್ಸರ್ಡ್ ಇರುತ್ತಲ್ಲ, ಅನ್ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ, ಆ ಅನ್ಹೀಲಿಂಗ್ ಅಲ್ಸರಿಗೆ ಇದ್ರದ್ದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಹಳ ಉಪಯೋಗ ಆಗುತ್ತೆ. ಮತ್ತೆ ಈ ಮರದ ತೊಗಟೆಯ ಒಂದು ಪೌಡರ್ನ ಈ ಡಯಾಬಿಟಿಸ್ ಅಲ್ಲಿ ಬಹಳ ಉಪಯೋಗ ಮಾಡ್ತಾರೆ. ಹಣ್ಣು ತಿಂದಾಗ ಏನಾಗುತ್ತೆ, ಅದು ಹೊಟ್ಟೆನ ಅದು ಕ್ಲೀನ್ ಮಾಡುತ್ತೆ. ಸೊ ಇದನ್ನ ನೀವು GI ಡಾಕ್ಟರ್ ಅಂತಾನೆ ನೀವು ಹೇಳ್ಬೋದು. ಪ್ರತಿಯೊಬ್ಬ ರೈತರು ಅವರವರ ಹೊಲದಲ್ಲಿ, ತೋಟದಲ್ಲಿ ಬೆಳಿಬೇಕು. ಅವರ ಮನೆಯ ಹಿತ್ತಲಲ್ಲಿ ಒಬ್ಬರು ಒಂದು ಗಿಡವನ್ನು ಬೆಳಿಬೇಕು. ಈಗ ಇದನ್ನ ಸಸ್ಯಧಾಮದವರು ನಾರ್ತ್ ಇಂದ ಸೌತ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರೆಲ್ಲ ಉಪಯೋಗ ತಾವು ಪಡ್ಕೋಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ.